ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಈ ತಿಂಗಳ ಶೀರ್ಷಿಕೆ ದೇವರ ಆಜ್ಞೆಗಳಿಗೆ ವಿಧೇಯರಾಗುವ ಮೂಲಕ ಕ್ರಿಸ್ತನನ್ನು ಪ್ರತಿಫಲಿಸುವುದು. ಈ ದಿನದ ಶೀರ್ಷಿಕೆ ದೇವರ ಚಿತ್ತ ಮತ್ತು ಗುಣಸ್ವಭಾವದ ಪ್ರಕಟಣೆ. ಈ ದಿನದ ದೇವರ ವಾಕ್ಯ: ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂಥದ್ದು ಸರಿ. ರೋಮಾಪುರದವರಿಗೆ 7ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತನು ತನ್ನ ಮರಣದ ಮೂಲಕ ಆಜ್ಞೆಗಳನ್ನು ರದ್ದುಗೊಳಿಸಿದ್ದಾನೆ. ಆದುದರಿಂದ ಇಂದಿನಿಂದ ಮನುಷ್ಯರು ಆಜ್ಞೆಗಳು ಏನನ್ನು ಬಯಸುತ್ತದೋ ಅದರಿಂದ ಮುಕ್ತರಾಗಿರಬಹುದು ಎಂದು ಅನೇಕ ಧಾರ್ಮಿಕ ಶಿಕ್ಷಕರು ಪ್ರತಿಪಾದಿಸುತ್ತಾರೆ. ಕೆಲವರು ಅದನ್ನು ಕಠಿಣವಾದ ನೊಗವೆಂದು ಪ್ರತಿಪಾದಿಸುತ್ತಾರೆ ಮತ್ತು ಆಜ್ಞೆಯೊಂದಿಗಿನ ಬಂಧಕ್ಕೆ ವಿರುದ್ಧವಾಗಿ ಸುವಾರ್ತೆಯಡಿಯಲ್ಲಿ ಸ್ವಾತಂತ್ರ್ಯವನ್ನು ಆನಂದಿಸಬಹುದು ಎಂದು ಪ್ರತಿಪಾದಿಸುತ್ತಾರೆ. ಆದರೆ ಪ್ರವಾದಿಗಳು ಮತ್ತು ಅಪೊಸ್ತಲರು ದೇವರ ಪರಿಶುದ್ಧವಾದ ಆಜ್ಞೆಗಳನ್ನು ಹಾಗೆ ಪರಿಗಣಿಸಲಿಲ್ಲ. ನಾನು ನಿನ್ನ ನಿಯಮಗಳನ್ನು ಅಭ್ಯಾಸಿಸುವವನಾದ್ದರಿಂದ ಆಟಂಕವಿಲ್ಲದೆ ನಡೆಯುವೆನು ಎಂದು ದಾವೀದನು ಹೇಳುತ್ತಾನೆ. ಕ್ರಿಸ್ತನ ಮರಣದ ನಂತರ ಯಾಕೋಬನು ಆಜ್ಞೆಗಳನ್ನು ರಾಜಾಜ್ಞೆ ಎಂದು ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವೆಂದು ದಾಖಲಿಸಿದ್ದಾನೆ ಮತ್ತು ಶಿಲುಬೆಗೇರಿಸಿದ ಅರ್ಧ ಶತಮಾನದ ನಂತರ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಹೆಬ್ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು ಎಂದು ಪ್ರಕಟಣೆಗಾರನು ಹೇಳಿದ್ದಾನೆ. ಕ್ರಿಸ್ತನು ತನ್ನ ಮರಣದ ಮೂಲಕ ತನ್ನ ತಂದೆಯ ಆಜ್ಞೆಗಳನ್ನು ರದ್ದುಗೊಳಿಸಿದ್ದಾನೆ ಎಂಬ ಹೇಳಿಕೆಯು ಆಧಾರರಹಿತವಾದದ್ದು. ಆಜ್ಞೆಗಳನ್ನು ಬದಲಿಸಲು ಅಥವಾ ರದ್ದುಗೊಳಿಸಲು ಸಾಧ್ಯವಿದ್ದರೆ ಮನುಷ್ಯನನ್ನು ಪಾಪದ ಶಿಕ್ಷೆಯಿಂದ ರಕ್ಷಿಸಲು ಕ್ರಿಸ್ತನು ಮರಣ ಹೊಂದುವ ಅಥವಾ ಸಾಯುವ ಅಗತ್ಯವಿರಲಿಲ್ಲ. ಆಜ್ಞೆಗಳು ರದ್ದಾಗಿದೆ ಎನ್ನುವ ಬದಲು ಅದು ಬದಲಾಗದು ಎಂಬುದನ್ನು ಕ್ರಿಸ್ತನ ಮರಣವು ಸಾಬೀತುಪಡಿಸುತ್ತದೆ. ಧರ್ಮೋಪದೇಶವನ್ನು ಘನಪಡಿಸಿ ಮಹತ್ತಿಗೆ ತರಬೇಕೆಂದು ದೇವಕುಮಾರನು ಈ ಭೂಮಿಗೆ ಬಂದನು ಮತ್ತು ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಎಂದು ತನ್ನ ಬಗ್ಗೆ ಕ್ರಿಸ್ತನು ಪ್ರಕಟಿಸಿದ್ದಾನೆ. ದೇವರ ಆಜ್ಞೆಯ ಸ್ವಭಾವವು ಬದಲಾಗುವಂಥದ್ದಲ್ಲ. ಅದು ಅದರ ಕರ್ತೃವಿನ ಚಿತ್ತ ಮತ್ತು ಗುಣಸ್ವಭಾವದ ಪ್ರಕಟಣೆಯಾಗಿದೆ. ದೇವರು ಪ್ರೀತಿ ಸ್ವರೂಪನು ಮತ್ತು ಆತನ ಆಜ್ಞೆಗಳೂ ಪ್ರೀತಿಮಯವಾಗಿದೆ. ದೇವರ ಮೇಲಿನ ಪ್ರೀತಿ ಮತ್ತು ಮನುಷ್ಯನ ಮೇಲಿನ ಪ್ರೀತಿ ಇವೆರಡೂ ಅದರ ಶ್ರೇಷ್ಠ ತತ್ವಗಳಾಗಿದೆ. ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ ಎಂದು ವಾಕ್ಯವು ಹೇಳುತ್ತದೆ. ನೀತಿ ಮತ್ತು ಸತ್ಯ ಇವೆರಡೂ ದೇವರ ಗುಣಸ್ವಭಾವವಾಗಿದೆ. ಆತನಾಜ್ಞೆಯ ಗುಣಸ್ವಭಾವವು ಅದೇ ಆಗಿದೆ. ನಿನ್ನ ಧರ್ಮಶಾಸ್ತ್ರವು ಸತ್ಯವಾಗಿದೆ, ನಿನ್ನ ಆಜ್ಞೆಗಳೆಲ್ಲ ನೀತಿಯೇ ಎಂದು ಕೀರ್ತನೆಗಾರನು ಹೇಳಿದ್ದಾನೆ. ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿದೆ ಎಂದು ಪೌಲನು ಪ್ರಕಟಿಸಿದ್ದಾನೆ. ದೇವರ ಮನಸ್ಸು ಮತ್ತು ಚಿತ್ತದ ಅಭಿವ್ಯಕ್ತಿಯಾಗಿರುವ ಅಂತಹ ಆಜ್ಞೆಯು ಅದರ ಕರ್ತೃವಿನಂತೆಯೇ ಶಾಶ್ವತವಾಗಿರುತ್ತದೆ. ದೇವರಾಜ್ಞೆಯ ತತ್ವಗಳೊಂದಿಗೆ ಮನುಷ್ಯರನ್ನು ಒಪ್ಪಂದಕ್ಕೆ ತರುವ ಮೂಲಕ ಅವರನ್ನು ದೇವರೊಂದಿಗೆ ಸಮನ್ವಯಗೊಳಿಸುವುದು ಮಾನಸಾಂತರ ಮತ್ತು ಶುದ್ಧೀಕರಣದ ಕೆಲಸವಾಗಿದೆ. ಆದಿಯಲ್ಲಿ ದೇವರ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಲಾಯಿತು. ಆಗ ಅವನು ಪ್ರಕೃತಿ ಮತ್ತು ದೇವರ ಆಜ್ಞೆಯೊಂದಿಗೆ ಪರಿಪೂರ್ಣ ಸಾಮರಸ್ಯವನ್ನು ಹೊಂದಿದ್ದನು. ನೀತಿಯ ತತ್ವಗಳು ಅವನ ಹೃದಯದ ಮೇಲೆ ಬರೆಯಲ್ಪಟ್ಟಿದ್ದವು. ಆದರೆ ಪಾಪವು ಅವನನ್ನು ಅವನ ಸೃಷ್ಟಿಕರ್ತನಿಂದ ದೂರ ಮಾಡಿತು. ಅವನು ಮತ್ತೆಂದೂ ದೈವಿಕ ಸ್ವರೂಪವನ್ನು ಪ್ರತಿಫಲಿಸಲಿಲ್ಲ.
ಆದರೆ ಮನುಷ್ಯನು ದೇವರೊಂದಿಗೆ ಒಂದಾಗಲಿ ಎಂದು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಕ್ರಿಸ್ತನ ಅರ್ಹತೆಗಳ ಮೂಲಕ ಮನುಷ್ಯನು ತನ್ನ ಸೃಷ್ಟಿಕರ್ತನೊಂದಿಗೆ ಸೌಹಾರ್ದಯುತ ಸಾಂಗತ್ಯಕ್ಕೆ ಬರಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.